ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಒಂದು ದಿನ ನಾರದ ಯೋಗಿಗಳು ಮನುಷ್ಯರ ಮೇಲೆ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಬೇರೆ ಬೇರೆ ಲೋಕಗಳ ಸಂಚಾರ ಮಾಡಿದರು. ಮನುಷ್ಯರು ವಾಸಿಸುವ ಭೂಲೋಕಕ್ಕೆ ಬಂದು ತಮ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅಲ್ಲಿ ಕೆಟ್ಟ ಕರ್ಮಗಳನ್ನು ಮಾಡುತ್ತಾ ಬಗೆ ಬಗೆಯ ಕ್ಲೇಶಗಳನ್ನು ಹೊಂದುತ್ತಿರುವ ಕೆಳಮಟ್ಟದ ಪ್ರಾಣಿಯ ಜಾತಿಯಲ್ಲಿ ಪಾಪಕರ್ಮದ ವಶದಿಂದ ಹುಟ್ಟಿಕೊಳ್ಳುವ ಜನರನ್ನು ಕಂಡರು. ಯಾವ ಉಪಾಯದಿಂದ ಇವರೆಲ್ಲರ ಕಷ್ಟಗಳು ಪರಿಹಾರವಾಗಬಹುದೆಂದು ತನ್ನ ಮನಸ್ಸಲ್ಲಿ ಆಲೋಚಿಸಿದರು. ಬೇಗನೆ ವೈಕುಂಠ ಲೋಕದಲ್ಲಿ ಶ್ರೀಮನ್ನಾರಾಯಣನನ್ನು ಕಾಣಲು ಹೊರಟರು. ಅಲ್ಲಿ ಹೋಗಿ ಶ್ರೀಮನ್ನಾರಾಯಣನನ್ನು ವಂದಿಸಿ, ಶ್ರೀಮನ್ನಾರಾಯಣನೇ, ನೀವು ಅನಂತ ಶಕ್ತಿ, ಸತ್ವ ರಜ ಸ್ತಮ ಗುಣ ಇಲ್ಲದವರು, ಆದರೆ ಆನಂದಾದಿ ಗುಣಗಳಿಂದ ನೀವು ಪರಿಪೂರ್ಣರು, ಆದಿಪುರುಷರು ನೀವು, ಎಲ್ಲ ಭಕ್ತರ ಕಷ್ಟ ನಷ್ಟಗಳನ್ನು ದೂರಪಡಿಸುವ ಕರುಣಾಮೂರ್ತಿಯು ನೀನು, ಹುಟ್ಟು ಬೆಳುವಿಕೆ ಸಾವು ನಿಮಗೆ ಇಲ್ಲ. ಇದನ್ನು ಕೇಳಿದ ಶ್ರೀಮನ್ನಾರಾಯಣನು ನಾರದರಿಗೆ ಕೇಳಿದರು, ಏನು ನಿಮ್ಮ ವಿಚಾರವನ್ನು ಹೇಳಿದರು. ಆಗ ನಾರದರು ಹೇಳುತ್ತಾರೆ, ಸ್ವಾಮಿ, ನಾನು ಮನುಷ್ಯ ಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಜನರ ದುಃಖ ಬಹಳ, ಅದರಿಂದ ನಾನಾ ಜನ್ಮ ತಾಳಿ ಪಾಪಕರ್ಮಗಳಿಂದ ಅವರು ಬಳಲುತ್ತಿರುವರು. ಅವರ ಅಂಥ ದುಃಖ ಏನು ಮಾಡಿದರೆ ನಾಶವಾಯಿತು ಎಂಬುದನ್ನು ನಿನ್ನನ್ನು ಕೇಳಲು ಇಚ್ಛಿಸುವೆ. ನಿನ್ನ ಅಂತಃಕರಣವು ನನ್ನ ಮೇಲೆ ಪೂರ್ಣವಾಗಿದ್ದರೆ ಒಂದು ಉಪಾಯವನ್ನು ಹೇಳು, ಅದರಿಂದ ಜನರು ಪಾಪದಿಂದ ಮುಕ್ತರಾಗಲಿ. ಆಗ ಶ್ರೀಮನ್ನಾರಾಯಣನು ಹೇಳುತ್ತಾರೆ, ನಾರದ, ನಿನ್ನ ಪ್ರಶ್ನೆ ಲೋಕಕ್ಕೆ ಹಿತಕಾರಿ, ಒಳ್ಳೆಯದು, ಅದಕ್ಕೆ ಉತ್ತರ ನೀಡುವೆ, ಕೇಳು. ಸ್ವರ್ಗ ಹಾಗೂ ಮಾನವ ಲೋಕಗಳಲ್ಲಿ ಅತಿ ದುರ್ಲಭವಾದ ಋತವು ಮತ್ತಾವುದಾಗಿರದೆ ಶ್ರೀ ಸತ್ಯನಾರಾಯಣ ಋತವಾಗಿದೆ. ಈ ಋತವನ್ನು ಆಚರಿಸುವುದರಿಂದ ದುಃಖ ಶೋಕಾದಿ ತಾಪತ್ರಯಗಳು ಶಾಂತವಾಗುವು, ಧನ ಧಾನ್ಯ ಸಮೃದ್ಧಿಗಳು ಅಭಿವೃದ್ಧಿಯಾಗುವು, ಸೌಭಾಗ್ಯ ಸಂತತಿ ಒದಗಿ ಬರುವು, ಎಲ್ಲ ಕಡೆಯಿಂದಲೂ ಜಯಪ್ರಾಪ್ತಿ. ಯಾವುದೇ ದಿನದಲ್ಲಿ ಶ್ರದ್ಧಾಭಕ್ತಿಗಳು ಹುಟ್ಟಿದಾಗ ಈ ಋತವನ್ನು ಸಾಯಂಕಾಲ ಬಂಧು ಬಾಂಧವರಿಂದ ಒಳಗೂಡಿ ಬ್ರಾಹ್ಮಣರನ್ನು ಆಮಂತ್ರಿಸಿ ಆಚರಿಸಬೇಕು. ಈ ಋತವನ್ನು ಆಚರಿಸುವ ಮಾನವನು ಧಾರ್ಮಿಕ ಬುದ್ಧಿವಂತನಾಗಿರಬೇಕು. ಚೆನ್ನಾಗಿ ವಿಧಾನದಿಂದ ಈ ಸತ್ಯನಾರಾಯಣ ಋತವನ್ನು ಆಚರಿಸಿದರೆ ಈ ಲೋಕದಲ್ಲಿ ಎಲ್ಲ ದುಃಖಗಳು ಅಳಿದು ಕೊನೆಗೆ ಮೋಕ್ಷವನ್ನು ವ್ರತ ಕೈಗೊಂಡವನು ಪಡೆಯುವನು. ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.